ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಮಾರ್ನಿಂಗಿಂದನೇ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಹೇಗೆ ಏನು ಅನ್ನೋದು ವಿಡಿಯೋ ಎಂಡ್ವರೆಗೂ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸ್ವಲ್ಪ ವಾಯ್ಸು ಕಡಿಮೆ ಕೇಳಿಸ್ತಾ ಇರ್ಬೋದು ಅನ್ಕೋತೀನಿ. ಸ್ವಲ್ಪ ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾಲ್ಗೆಲಿ ಚಿಕ್ಕ ಚಿಕ್ಕದು ಗುಳ್ಳೆ ಆಗುತ್ತಲ್ಲ, ಆ ಥರ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಿಧಾನವಾಗಿ ಮಾತಾಡ್ತಾ ಇದ್ದೀನಿ. ನಾಳೆ ನಮ್ಮ ಮನೆಗೊಬ್ಬರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಗೆಸ್ಟ್ ಅಂತ ಏನಿಲ್ಲ, ಅವ್ರು ಯಾರು ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಹೇಳ್ತೀನಿ. ತುಂಬ ವರ್ಷದಿಂದ ನೀವು ಕೂಡ ನೋಡಿರಲಿಲ್ಲ, ಅವರು ಕೂಡ ಯಾವುದೇ ವಿಡಿಯೋದಲ್ಲೂ ಕೂಡ ಬಂದು ಇಲ್ಲ. ಸೊ ಇದೇ ಫಸ್ಟ್ ಟೈಮು ಮನೆಗೆ ಬರ್ತಾ ಇರೋದು. ಯಾರು ಏನು ಅನ್ನೋದೆಲ್ಲ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಎಂಡಿಂಗಲ್ಲಿ ಯಾರು ಅನ್ನೋದ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ನಾನು ಬೆಳಗ್ಗೆನೇ ಬಾಗಿಲೆಲ್ಲ ತೊಳೆದು, ಈ ವಾರ ನನ್ನ ಸರ್ದಿ ಇತ್ತು, ಹಾಗಾಗಿ ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಹಾಗೆ ನಾನು ದೇವಸ್ಥಾನಕ್ಕೆ ಹೋಗೋದಿತ್ತು, ಮೈಸೂರಿಗೆ ಹೋಗೋಣ ಇವತ್ತು ಅಂತ. ಒಂದು 20 ದಿನ ಆದಮೇಲೆ ನಾವು ಆಚೆ ಹೋಗ್ತಾ ಇರೋದು. ಫಸ್ಟ್ ಟೈಮು. ಬರೀ ಮನೇಲಿ ಇದ್ದಿದ್ದೇ ಆಯಿತು, ಬೆಂಗಳೂರು ಬಿಟ್ಟು ಎಲ್ಲೂ ಹೋಗೋ ಇಲ್ಲ, ಔಟ್ಸೈಡ್ ಹೋಗೇ ಇಲ್ಲ ಈ ಸಲ ಎಲ್ಲೂ. ಹಾಗಾಗಿ ಶಿವವ್ರ ಜೊತೆಲಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಪ್ರತಿ ಸಲ ರಜೆಗೆ ಬಂದಾಗೆಲ್ಲ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತೀವಿ, ಹಾಗೆ ನಮ್ಮ ಮನೆ ದೇವರು ಅಲ್ಲಿಗೂ ಕೂಡ ಹೋಗ್ತೀವಿ. ಈ ಸಲ ಹೋಗಿರಲಿಲ್ಲ, ಹಾಗಾಗಿ ಇದೊಂದು ದೇವಸ್ಥಾನಕ್ಕಾದ್ರೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಹಾಗಾಗಿ ಸ್ವಲ್ಪ ಬೇಗ ಎದ್ದು ಕೆಲಸನೆಲ್ಲ ಶುರು ಮಾಡಿಕೊಂಡೆ. ಶಿವರಿನ್ನ ಮಲಗಿದ್ರು, ಎದ್ದಿರಲಿಲ್ಲ. ನಾನು ಅವ್ರು ಎದ್ದೇಳೋಷ್ಟರೊಳಗೆ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕೆಲಸ ಮುಗಿಸ್ಕೊತಾ ಇದ್ದೀನಿ. ಬಾಗಿಲೆಲ್ಲ ತೊಳೆದು, ಆಚೆನೂ ಕೂಡ ಬಾಗಿಲೆಲ್ಲ ತೊಳೆದು, ನೀರು ಹಾಕಿ ರಂಗೋಲಿ ಬಿಟ್ಟು ಒಳಗಡೆ ಬಂದು ಗ್ಯಾಸ್ ಎಲ್ಲ ಒರೆಸ್ಕೊತಾ ಇದ್ದೀನಿ. ನೆಲ ಒರೆಸೋದಕ್ಕೂ ಫಸ್ಟು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡ್ರೆ ನೀರೆಲ್ಲ ಬಿದ್ದಿರುತ್ತಲ್ಲ ಅಡುಗೆ ಮನೇಲಿ, ಅದೆಲ್ಲ ನೆಲ ಒರೆಸ್ದಾಗ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟು ಕಸ ಎಲ್ಲ ಹೊಡ್ಕೊಬಿಡ್ತೀನಿ ನಾನು. ಆಮೇಲೆ ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೋತೀನಿ. ಈ ಸಲ ನಾನು ಮಂತ್ರಾಲಯಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ. ಹಾಗೆ ನಾನು ಮುರುಡೇಶ್ವರಕ್ಕೆ ಹೋಗಿ ಬಂದಿದ್ದೆ. ಶಿವರ್ನೂ ಒಂದು ಸಲ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಎಲ್ಲೂ ಹೋಗ್ಲಿಕ್ಕೆ ಆಗಲೇ ಇಲ್ಲ. ಏನಕ್ಕೋ ಗೊತ್ತಿಲ್ಲ, ಈ ಸಲ ಅವ್ರಿಗೂ ಕೂಡ ಔಟ್ಸೈಡ್ ಹೋಗ್ಲಿಕ್ಕೆ ಇಷ್ಟ ಆಗಲಿಲ್ಲ. ನಾನು ಕೂಡ ಏನೂ ಕೇಳಲಿಲ್ಲ, ಹಾಗಾಗಿ ಎಲ್ಲೂ ಹೋಗಲೇ ಇಲ್ಲ. ಅವ್ರು ಬೇರೆ ರ್ಯಾಪಿಡೋ ಗಾಡಿ ತೊಗೊಂಡು ಹೋಗ್ತಾಯಿದ್ರು. ಸೊ ಹಾಗಾಗಿ ಟೈಮ್ ಕೂಡ ಸಿಕ್ಕಿರಲಿಲ್ಲ, ಹೋಗ್ಲಿಕ್ಕೂ ಆಗಲಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಕೊಂಡು ಸುಮ್ಮನಾದ್ವಿ. ಮನೆಯಲ್ಲೇ ಆದಷ್ಟು ಟೈಮ್ ಕಳೆದ್ವಿ. ಇವಾಗ ಒಂದು 4-5 ದಿನ ಆಯಿತು ಹೋಗಿಲ್ಲ. ಸ್ವಲ್ಪ ಮನೆಯಲ್ಲೇ ಇದ್ದಾರೆ. ಇನ್ನೊಂದು 5 ಡೇಸ್ ಇದೆ ಅಷ್ಟೇ. ಎಷ್ಟು ಬೇಗ 1 ಮಂತ್ ಮುಗ್ದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಇನ್ನೊಂದು 5 ಡೇಸಲ್ಲಿ ಮತ್ತೆ ಡ್ಯೂಟಿಗೆ ಹೋಗ್ತಾರೆ. ಇನ್ನೇನಿದ್ರು ಇನ್ನು 7 ಮಂತ್ ಬಿಟ್ಟೆ ಈ ಸಲ ಬರೋದು. ಯಾಕಂತಂದರೆ ಈ ಸಲನೂ ನಮ್ಮದು ಲೀವಿಂದು ಪ್ಲ್ಯಾನು ಉಲ್ಟಂ ಪಲ್ಟ ಆಗೋಯ್ತು. ಮಾರ್ಚಲ್ಲಿ ಬಂದಿದ್ದರೆ ಏಪ್ರಿಲಲ್ಲಿ ಹೋಗ್ತಾಯಿದ್ರು, ಆವಾಗ ಆಗಸ್ಟಿಗೆ ಬರೋಕ್ಕೆ ಸರಿ ಆಗ್ತಿತ್ತು. ಆಮೇಲೆ ನೆಕ್ಸ್ಟು ಇನ್ ಡಿಸೆಂಬರು ಯಾವಾಗಾದರೂ ಬರ್ತಾಯಿದ್ರು. ಬಟ್ ಮಾರ್ಚಲ್ಲಿ ಬರೋದ್ರ ಬದಲು ಫೆಬ್ರವರಿಯಲ್ಲೇ ಬಂದ್ರಲ್ಲ, ಹಾಗಾಗಿ ನಮ್ಮದು ಲೀವ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಬಂದರೆ ಆಗಸ್ಟಲ್ಲಿ ಬರಬೇಕು, ಇಲ್ಲ ಅಂತಂದರೆ ಅವರು ಮೇ ಅಥವಾ ಜೂನ್, ಜುಲೈ ಇದರಲ್ಲಿ ಯಾವುದಾದ್ರೂ 1 ಮಂತಲ್ಲಿ ಬಂದು ಹೋಗಬೇಕಾಗುತ್ತೆ. ಬಟ್ ಇವಾಗ ಹೋಗಿರೋದು ಹೊಸ ಜಾಗ ಆಗಿರೋದ್ರಿಂದ ಯಾವಾಗ ರಜಾ ಕೊಡ್ತಾರೋ ಗೊತ್ತಿಲ್ಲ. ನಾವು ಹೇಳಿದ ಪ್ರಕಾರನೇ ಅವರು ಲೀವಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾವಾಗ ಕಳಿಸ್ತಾರೆ ಆವಾಗಲೇ ಬರಬೇಕಾಗುತ್ತೆ. ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ. ಇನ್ನೂ ಅಲ್ಲಿಗೆ ಹೋಗೇ ಇಲ್ಲ ನಾನು. ಈಗಲೇ ನೀನು ಲೀವಿಂದೆಲ್ಲ ಪ್ಲ್ಯಾನ್ ಮಾಡ್ಕೋತಾ ಇದೆಯಾ? ನಾನು ಅಲ್ಲಿಗೆ ಹೋಗಿ ಇನ್ನು ಅವ್ರ ಹತ್ರ ರಜಾ ಕೇಳಿದ ಮೇಲೆ ಅಲ್ವಾ ಆಗೋದು. ಇವಾಗಲೇ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತೀಯ ಅಂತಾರೆ. ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವ್ರು ಬರಲಿ ಅನ್ನೋದು ನನ್ನ ಆಸೆ. ನಾನು ಒಬ್ಬಳೇ ವರಮಹಾಲಕ್ಷ್ಮಿ ಹಬ್ಬ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಈ ಸಲ ಏನಾದ್ರೂ ಅವ್ರು ಬರಲೇ ಇಲ್ಲ ಅಂದರೆ ಈ ಹಬ್ಬನ ಕ್ಯಾನ್ಸಲ್ ಮಾಡ್ಕೋತೀನಿ, ನಾನು ಮಾಡೋದೇ ಇಲ್ಲ. ಮನೇಲಿ ಜಸ್ಟ್ ಹಾಗೆ ದೇವ್ರ ಪೂಜೆ ಮಾಡ್ತೀನಿ ಅಷ್ಟೇ. ಅಷ್ಟು ಬೇಜಾರಾಗುತ್ತೆ. ಒಬ್ಬಳೇ ಏನು ಪೂಜೆ ಮಾಡಲಿ ಅಲ್ವಾ? ಯಾರಾದ್ರೂ ಮನೇಲಿ ಇದ್ರೇ ಚೆಂದ ಪೂಜೆ ಮಾಡೋಕ್ಕೆ. ಈಗ ನನ್ನ ಜೊತೆಲಿ ಯಾರಾದರೂ ಇದ್ದಿದ್ರೆ ನಾನು ಆರಾಮ್ಸೆ ಪೂಜೆ ಮಾಡ್ತಾಯಿದ್ದೆ. ಯಾರೂ ಇಲ್ಲ, ಇರೋದೇ ಇವರೊಬ್ಬರು ಅಂತಂದರೆ ಇವರು ಬಂದ್ರೇ ಆ ಹಬ್ಬ ಮಾಡೋಕ್ಕೆ ಒಂದು ಖುಷಿ ಸಿಗುತ್ತೆ. ಇವರೇ ಇಲ್ಲ ಅಂತಂದಮೇಲೆ ನಾನು ಹಬ್ಬ ಮಾಡಿ ಏನು ಮಾಡಲಿ? ಇವಾಗ ನೆಕ್ಸ್ಟ್ ಮಂತೆಲ್ಲ ಶಿವರಾತ್ರಿ ಬರುತ್ತೆ, ಏಪ್ರಿಲಿಗೆ ಯುಗಾದಿ ಬರುತ್ತೆ. ಇನ್ನು ಪ್ರತಿಯೊಂದು ಹಬ್ಬನೂ ಬರ್ತಾ ಇರುತ್ತೆ ಹಿಂದೆನೇ. ಯಾವ ಹಬ್ಬಕ್ಕೂ ಕೂಡ ಇರಲ್ಲ ಇವರು, ನಾನು ಒಬ್ಬಳೇ ಮಾಡ್ಕೋಬೇಕಾಗುತ್ತೆ. ಅಂಥದ್ರಲ್ಲಿ ನಾನೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಾನು ವೆಯ್ಟ್ ಮಾಡ್ತೀನಿ, ನೀವು ಆಗಸ್ಟಿಗೆ ಬನ್ನಿ ಅಂತ. ಬಟ್ ಅವ್ರದ್ದು ಸ್ವಲ್ಪ ಪ್ಲ್ಯಾನ್ ಬೇರೆ ಇದೆ. ಯಾಕಂದರೆ ಅವರು ಊರಲ್ಲಿ ಏನೋ ಜಾತ್ರೆ ನಡೀತಾ ಇದೆ ಅಂತೆ, ಅಲ್ಲಿಗೆ ಬೇರೆ ಹೋಗಬೇಕು. ತುಂಬ ವರ್ಷ ಆದಮೇಲೆ ಆ ಜಾತ್ರೆ ನಡೀತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಹಾಗೇನಾದರೂ ಆದರೆ ಆ ಪ್ಲ್ಯಾನೂ ಕೂಡ ಕ್ಯಾನ್ಸಲ್ ಆಗುತ್ತೆ. ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ. ಆದ್ರೂ ನಮ್ಗಳಿಗೆಲ್ಲ ಅದೇ ಯೋಚನೆ, ಇವಾಗ ಬಂದರೆ ಮತ್ತೆ ವಾಪಸ್ ಬರೋದು ಯಾವಾಗ? ಇನ್ನು ರಜಾ ಮುಗಿಯೋಕ್ಕೆ ಬಂದರೆ ರಜಾ ಮುಗ್ದೋಯ್ತಲ್ಲ ಅನ್ನೋದೊಂದು ಟೆನ್ಷನ್ನು. ಈ ಥರ ನೂರಾರು ಯೋಚನೆಗಳಿರುತ್ತೆ.
ಈಗೇನು ಇನ್ಮೇಲೆ ಯಾವ ಥರ ದಿನಗಳು ಕಳೆಯೋದು ಒಂದು ಅರ್ಥ ಆಗ್ತಿಲ್ಲ. ಒಂದು ಕಡೆ ತುಂಬ ಬೇಜಾರಾಗ್ತಾಯಿದೆ. ನೋಡೋಣ, ಈ ಬೇಜಾರಲ್ಲೇ ಈ ದಿನಗಳನ್ನೆಲ್ಲ ಕಳಿಬೇಕಾಗುತ್ತೆ. ಪಾತ್ರೆಗಳನ್ನೆಲ್ಲ ತೊಳೆದಿದ್ದಾಯಿತು. ಇವಾಗ ನೆಲನೂ ಕೂಡ ಎಲ್ಲ ಒರೆಸ್ಕೊಂಡು ಬಂದೆ ಒಂದು ಕಡೆಯಿಂದ. ಹಾಲ್ದೊಂದು ಒರೆಸೋದಿತ್ತು, ಅದನ್ನು ಕೂಡ ನೆಲ ಎಲ್ಲ ಒರೆಸ್ಕೊಂಡಿದ್ದಾಯಿತು. ಹಾಲು ತೊಗೊಂಬರೋಣ ಅಂದ್ಬಿಟ್ಟು ನೆಲ ಎಲ್ಲ ಒರೆಸಿ ಹಾಲು ತರಲಿಕ್ಕೆ ಹೋದೆ. ಅಷ್ಟರಲ್ಲಿ ರಾಜ ಬಂದ. ಅವನಿಗೆ ಅಂತ ಒಂದು ಬಿಸ್ಕೆಟ್ ತೊಗೊಂಬಂದಿದ್ದೆ, ಬಿಸ್ಕೆಟ್ ಪ್ಯಾಕೆಟು ಅವನಿಗೆ ಹಾಕಿದ್ದೆ, ತಿಂತಾ ಇದ್ದಾನೆ. ತಿನ್ನೋ ಮನುಷ್ಯರಿಗೆ ಎಷ್ಟೇ ಮಾಡಿದ್ರೂ ನಾವು ಮಾಡಿದವ್ರಾಗಲ್ಲ. ನಾಯಿಗಳಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ನಮ್ಮ ಹಿಂದೆನೇ ಓಡಿ ಬರ್ತಾವೆ ನೋಡಿದ ತಕ್ಷಣ. ಕೆಲವೊಂದೊಂದು ಸಲ ಅಲ್ಲ, ನನಗೆ ತುಂಬ ಸಲ ಅನಿಸುತ್ತೆ, ಮೂಕ ಪ್ರಾಣಿಗಳಿಗಿರೋ ನಿಯತ್ತು ಮನುಷ್ಯ ಅನ್ನೋರಿಗಿರಲ್ಲ ಅಂತ. ನಾವು ಎಷ್ಟೇ ಸಹಾಯ ಮಾಡಲಿ, ನಾವು ಏನೇ ಮಾಡಲಿ, ಅವ್ರು ನಮ್ಮನ್ನು ಯಾವತ್ತೂ ನೆನೆಸ್ಕೊಳಲ್ಲ. ಸೊ ಹಾಗಾಗಿ ಅವ್ರಿಗೆ ಮಾಡೋದ ಒಂದು ಪ್ರಾಣಿಗಳಿಗೆ ಮಾಡಿದ್ರೆ ತುಂಬ ಅಂದರೆ ತುಂಬ ಅವ್ರು ನಮ್ಮನ್ನು ನೆನಪಲ್ಲಿ ಇಟ್ಕೋತಾರೆ. ಎಲ್ಲಾದರೂ ಹೋದರೆ ನಮ್ಮನ್ನು ನೋಡಿದ ತಕ್ಷಣವೇ ಹಿಂದೆ ಓಡಿ ಬರ್ತವೆ. ನನಗೆ ಒಂದು ಅರ್ಥ ಆಗಿದ್ದ ಏನು ಅಂದರೆ, ಈ ಸಲ ಶಿವವ್ವ ರಜಕ್ಕೆ ಬಂದಮೇಲೆ ನನಗೆ ತುಂಬ ಅಂದರೆ ತುಂಬ ಅರ್ಥ ಆಗಿದ್ದೇನು ಅಂದರೆ, ಯಾರನ್ನು ನಂಬಬಾರ್ದು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಾವು ಒಬ್ಬರೇ, ನಮ್ಮ ಜೀವನ ನಮ್ಮ ಲೈಫು ಅನ್ನೋ ಥರ ಇರಬೇಕು. ಯಾರಿದ್ದರೂ ಇಲ್ಲದೆ ಹೋದ್ರೂ ನಮಗೇನು ಲಾಸ್ ಇಲ್ಲ ಅನ್ನೋ ಥರ ಬದುಕಬೇಕು. ನಾವು ಯಾರಿಗೆ ಏನು ಮಾಡಿದ್ರೂ ಅದು ರಿಪೀಟ್ ನಮಗಂತೂ ಬರಲ್ಲ. ಸೊ ಮಾಡಿದ್ದೀವಿ ಅಂತ ಅಟ್ಲೀಸ್ಟ್ ನೆನೆಸ್ಕೊಳ್ಳೋದು ಇಲ್ಲ. ಅವ್ರವ್ರ ಕೆಲಸ ಮುಗಿದ್ಮೇಲೆ ಎಲ್ಲರೂ ನಮ್ಮನ್ನು ದೂರ ಇಡ್ತಾ ಬರ್ತಾರೆ. ಎಲ್ಲರೂ ಕೂಡ, ಪ್ರತಿಯೊಬ್ಬರೂ ಅಷ್ಟೇ. ಅವ್ರ ಅವಶ್ಯಕತೆಗೆ ಮಾತ್ರ ನಮ್ಮಗಳನ್ನ ಯೂಸ್ ಮಾಡ್ಕೊತಾರೆ ಹೊರ್ತು ನಮ್ಮಿಂದ ಅವ್ರ ಕೆಲಸ ಏನೂ ಆಗೋದಿಲ್ಲ ಅಂದರೆ ನಾವು ಅವ್ರಿಗೆ ಯಾವ ಲೆಕ್ಕನೂ ಇರಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮೂಲಕ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ನಂಬಿ ಅತಿಯಾಗಿ ನಂಬಕ್ಕೆ ಹೋಗಬೇಡಿ. ಪ್ರೀತಿ ಮಾಡಿ ಅತಿಯಾಗಿ ಪ್ರೀತಿ ಮಾಡೋಕ್ಕೆ ಹೋಗಬೇಡಿ. ಅತಿ ಹೆಚ್ಚು ಮನೆಯವ್ರನ್ನ, ಗಂಡ ಮಕ್ಕಳನ್ನ ಪ್ರೀತಿ ಮಾಡಿ ಅವರು ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡ್ಕೋತಾರೆ. ಅದನ್ನು ಬಿಟ್ಟು ಬೇರೆಯವ್ರ ನಂಬಿ ನಾವು ಪ್ರೀತಿ ಮಾಡಿಕೊಂಡು ನಾವು ಏನೇ ಮಾಡಿದ್ರೂ ನಾವು ಮಾಡಿದವ್ರಾಗೋದೇ ಇಲ್ಲ. ಆದಷ್ಟು ಅಂಥವ್ರನ್ನೆಲ್ಲರನ್ನೂ ದೂರ ಇಡಿ. ಇನ್ನು ಮುಂದೆ ನಾನು ಮಾಡೋದನ್ನು ಕೂಡ ಅದೇ. ಬಂದವ್ರು ಬರಲಿ, ಹೋದವ್ರು ಹೋಗಲಿ, ಯಾರಿಗೂ ಏನಕ್ಕೂ ತಲೆ ಕೆಡಿಸ್ಕೋಬಾರ್ದು. ಯಾರಿಗೂ ಏನಕ್ಕೂ ಸಹಾಯಕ್ಕೆ ಹೋಗಬಾರ್ದು. ನಾವು ಕಷ್ಟದಲ್ಲಿದ್ದಾಗ ನಮಗೆ ಸಹಾಯಕ್ಕೆ ಬರೋರು ನಮ್ಮ ಮನೆಯವರೇ ಹೊರತು ಬೇರೆಯವ್ರು ಯಾರೂ ಬರಲ್ಲ. ಹಾಗಾಗಿ ತುಂಬ ಅಂದರೆ ತುಂಬ ಬೇಜಾರಾಗಿದೆ ಸ್ವಲ್ಪ ದಿನದಿಂದ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳಿದೆ. ತುಂಬ ಜನಗಳಿಗೆ, ನೀವು ವಿಡಿಯೋ ನೋಡೋರಾಗಿರ್ಬೋದು, ನಿಮ್ಗಳಿಗೂ ಕೂಡ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಎಲ್ಲರೂ ಅಷ್ಟೇ ಸಹಾಯ ತೊಗೋತಾರೆ, ಆಮೇಲೆ ನಮ್ಮನ್ನು ನಾಯಿಗಳ ಥರ ಟ್ರೀಟ್ ಮಾಡ್ತಾರೆ. ಅಂಥವರಿಂದ ಆದಷ್ಟು ದೂರ ಇರೋದು ಬೆಟರ್ ಅನ್ನಿಸ್ತು. ಹಾಗಾಗಿ ನಾನು ಆದಷ್ಟು ಮನೆಯಲ್ಲೇ ಟೈಮ್ ಕಳೀತಾ ಇದ್ದೀನಿ. ಎಲ್ಲಿಗೂ ಹೋಗ್ತಾಯಿಲ್ಲ. ಶಿವವ್ರ ಜೊತೆಲಿ ಆರಾಮಾಗೆ ಟೈಮ್ ಕಳೀತಾ ನನ್ನ ಡೈಲಿ ನನ್ನ ದಿನಚರಿ ಏನಿರುತ್ತೆ, ವಿಡಿಯೋ ಮಾಡೋದು, ವಿಡಿಯೋ ಎಡಿಟ್ ಮಾಡೋದು, ಮನೆ ಕೆಲಸ, ಇದೇ ಆಗೋಗಿದೆ. ಇದರಲ್ಲೇ ನನ್ನ ಅರ್ಧ ದಿನ ಕಳೆದೋಗುತ್ತೆ. ಸೊ ಇರೋವಷ್ಟು ದಿನ ನಮಗೆ ನಾವಾಗಿ ಬದುಕಿದ್ರೆ ಯಾವಾಗ್ಲೂ ಖುಷಿಯಾಗಿರ್ತೀವಿ. ಯಾವಾಗ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತೀವಿ, ಆವಾಗ ನಾವೇ ಒಳಗಡೆಯಿಂದ ಕುಗ್ತಾ ಬರ್ತೀವಿ. ಅವರಿಲ್ಲ ಅಂದರೆ ನಾವಿಲ್ಲ, ಹಿಂಗೆ ಏನೇನೋ ಒಂದು ಯೋಚನೆಗಳು ಬರ್ತಾ ಇರುತ್ತೆ. ಆ ಥರ ಯೋಚನೆಗಳೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲರೂ ಸ್ಟ್ರಾಂಗ್ ಆಗಿರಿ ಅಷ್ಟೇ. ನನ್ನ ಕೆಲಸ ಎಲ್ಲ ಪೂರ ಮುಗೀತು. ಇವಾಗ ಸ್ನಾನ ಕೂಡ ಮುಗಿಸಿದ್ದೀನಿ, ರೆಡಿ ಆಗಿದ್ದೀನಿ. ಇನ್ನು ಶಿವವ್ರು ಇವಾಗಿದ್ದು ಸ್ನಾನಕ್ಕೆ ಹೋಗಿದ್ದಾರೆ. ಅಷ್ಟರೊಳಗೆ ನಾನು ಪೂಜೆ ಮುಗಿಸ್ಕೊಬಿಡೋಣ ಅಂತ ಪೂಜೆನ ಕೂಡ ಮಾಡಿಕೊಂಡೆ. ಜಸ್ಟ್ ಹಾಗೆ ಒಂದೊಂದು ಹೂವು ಇಟ್ಟು ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ಅತಿಯಾಗಿ ಬೇಜಾರಾದಾಗ ನಾನು ತುಂಬ ಅಂದರೆ ತುಂಬ ನಂಬೋದು ದೇವ್ರನ್ನ ಮಾತ್ರ. ಅವರೊಬ್ಬರೇ ನಮಗೆ ಒಳ್ಳೇದು ಬಯಸೋದು. ಹಾಗಾಗಿ ನಾನು ತುಂಬ ಸಮಯ ದೇವ್ರ ಹತ್ರ ಅಥವಾ ಅಡುಗೆ ಮನೆ ಇಷ್ಟರಲ್ಲೇ ನಾನು ಕಳೀತೀನಿ. ನನಗೆ ಅದರಲ್ಲೇ ಖುಷಿ ಇದೆ. ದೇವ್ರ ಪೂಜೆ ಎಲ್ಲ ಮುಗಿಸ್ದೆ, ಶಿವವ್ರು ರೆಡಿ ಆಗ್ತಿದ್ರು. ಅಷ್ಟರೊಳಗೆ ಸಾಂಬಾರಿತ್ತು, ಸ್ವಲ್ಪ ರೈಸಿಗೆ ಇಟ್ಕೊಂಬಿಡೋಣ. ಅಲ್ಲಿ ಹೋಗ್ತಾ ಹೋಟೆಲಲ್ಲಿ ತಿನ್ನೋಣ ಅಂದರು. ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಸ್ವಲ್ಪ ಮನೇಲೇ ರೈಸ್ ಮಾಡ್ಕೊಂಬಿಟ್ರೆ, ಇಲ್ಲೇ ತಿಂದು ಹೋಗ್ಬಿಟ್ರೆ ಆರಾಮಾಗಿ ಹೋಗ್ಬೋದಲ್ಲ ಅಂದ್ಬಿಟ್ಟು ಸ್ವಲ್ಪ ಟೀ ಮಾಡಿದೆ. ಟೀ ಕುಡಿದ್ಬಿಟ್ಟು ಅಷ್ಟರೊಳಗೆ ಟೀ ಕುಡಿಯೋ ಅಷ್ಟರೊಳಗೆ ರೈಸ್ ಆಗುತ್ತೆ. ಮನೇಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅನ್ನಕ್ಕೆ ಕೂಡ ಇಟ್ಕೊಂಡೆ. ಯಾಕಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾವು ಹೊರಡೋ ಅಷ್ಟರೊಳಗೆ 12 ಗಂಟೆ ಆಗಿದೆ. ಆಲ್ರೆಡಿ ತಿಂಡಿ ಟೈಮೇ ಮುಗ್ದೋಗಿದೆ. ನಾವು ಅಲ್ಲಿ ಹೋಗಿ ಜರ್ನಿ ಶುರು ಮಾಡಿ ಹೋಟೆಲ್ ಹುಡುಕೊಂಡು ಊಟ ಮಾಡೋ ಅಷ್ಟರೊಳಗೆ ಇನ್ನೂ ಟೈಮ್ ಆಗಿಬಿಡುತ್ತೆ. ಮನೇಲೇ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ರೆ ಆರಾಮ್ಸೆ ನಾವು ಹೋಗೋ ಅಷ್ಟೊತ್ತಿಗೆ ಕರೆಕ್ಟು ದರ್ಶನಕ್ಕೆ ಹೋಗೋ ಟೈಮ್ ಆಗುತ್ತೆ ಅಂದ್ಕೊಂಡು ಮನೇಲೇ ಕೂಡ ರೈಸಿಗೆ ಇಟ್ಕೊಂಡೆ.
ನಾನು ಅಂದ್ಕೊಂಡೆ ಕಾರಲ್ಲಿ ಹೋಗೋಣ ಅಂತ, ಯಾಕಂದರೆ ಈ ಸಲ ಕಾರ್ನ ಆಚೆ ತೆಗ್ದೇ ಇಲ್ಲ. ಶಿವರು ಕಾರಲ್ಲಿ ಬೇಡ, ಆ ಸೈಡ್ ಹೋದಾಗೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿರುತ್ತೆ, ಟೂ ವೀಲರಲ್ಲಿ ಹೋಗೋಣ ಅಂದರು. ನಂಗೆ ಟೂ ವೀಲರ್ ಅಂದ ತಕ್ಷಣವೇ ಭಯ ಆಗೋಗ್ಬಿಡ್ತು. ಅದರಲ್ಲಿ ಕೂರೋಕ್ಕಾಗಲ್ಲ, ತುಂಬ ಲಾಂಗ್ ಡ್ರೈವ್ ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ಬಸ್ನಲ್ಲಿ ಹೋಗೋಣ ಅಂದೆ. ಬೇಡ ಗಾಡೀಲೇ ಹೋಗೋಣ, ನಿಧಾನಕ್ಕೆ ಹೋಗ್ಬೋದು ಅಂದರು. ನನ್ನ ರೋಡ್ ಬೇರೆ ಚೆನ್ನಾಗಿತ್ತಲ್ಲ, ಓಕೆ ಅಂದ್ಬಿಟ್ಟು ಹೊರಟೆ ಟೂ ವೀಲರಲ್ಲೇ. ನೋಡೋಣ ಜರ್ನಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಇಬ್ರೂ ಕೂಡ ಊಟ ಮಾಡ್ತಾಯಿದ್ದೀವಿ. ಊಟ ಮಾಡಿ ಈಗ ಜರ್ನಿ ಶುರು ಮಾಡಿದ್ದೀವಿ. ಸ್ವಲ್ಪ ದೂರ ಶಿವರು ಓಡಿಸಿದ್ರು. ಆಮೇಲೆ ನಾನು ಇದು ನೈಸ್ ರೋಡ್ ಏನಿದೆ ಸ್ವಲ್ಪ ಮುಗಿದ ಮೇಲೆ ರಾಮನಗರದವರೆಗೂ ನಿಯರ್ವರೆಗೂ ನಾನು ಸ್ವಲ್ಪ ದೂರ ಗಾಡಿ ಓಡಿಸ್ದೆ. ಟೂ ವೀಲರ್ ಅಲ್ವಾ, ಆರಾಮ್ಸೆ ಓಡಿಸ್ತೀನಿ, ಯಾವುದೇ ಭಯ ಇರಲ್ಲ. ಆಮೇಲೆ ಅಲ್ಲಿ ಹೋದ್ಮೇಲೆ ಸ್ವಲ್ಪ ದೂರ ಪೊಲೀಸ್ನವರು ಕೈ ಹಾಕ್ಬಿಟ್ರು. ಎಲ್ಲರನ್ನೂ ಗಾಡಿ ತಡೆದು ನಿಲ್ಲಿಸ್ತಾಯಿದ್ರು. ಅವ್ರ ಹತ್ರ ಗಾಡಿ ಕೊಡಬೇಡಿ, ನೀವೇ ಗಾಡಿ ಓಡಿಸಿ, ಈ ಥರ ನೈಸ್ ರೋಡಲ್ಲೆಲ್ಲ ಟೂ ವೀಲರ್ ಬರೋಂಗಿಲ್ಲ, ಇದು ಗೊತ್ತಿಲ್ವಾ ಅಂದರು. ನಮಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾವು ನೈಸ್ ರೋಡಲ್ಲೇ ಹೋಗ್ತಾಯಿದ್ವಿ. ಆಮೇಲೆ ನಾವು ರಾಮನಗರದಿಂದ ಬೇರೆ ರೂಟ್ ಹಿಡ್ಕೊಂಡು ಚೇಂಜ್ ಮಾಡ್ಕೊಂಡ್ವಿ. ಈ ಟೆಂಪಲ್ ನೀವು ನೋಡಿರ್ತೀರ ಅನ್ಕೋತೀನಿ, ಧಾರಾವಾಹಿಲೆಲ್ಲ ಬಂದಿತ್ತು. ಸೊ ಈ ಟೆಂಪಲಿಗೆ ನಾನು ಕೂಡ ಹೋಗಿದ್ದೀನಿ. ಷಣ್ಮುಗಮ್ ಟೆಂಪಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮಗೆ ನಿಯರಲ್ಲಿದೆ, ಒಂದು ನಮ್ಮ ಮನೆಯಿಂದ ಒಂದು 5-6 ಕಿಲೋಮೀಟ್ರೇನೋ ಆಗುತ್ತೆ ಅನ್ಕೋತೀನಿ. ಮಧ್ಯದ್ದು ರೋಡಲ್ಲಿ ತುಂಬ ಬಿಸಿಲಿತ್ತು. ಎಳ್ನೀರು ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಎಳ್ನೀರು ಕುಡಿದು ಸ್ವಲ್ಪ ಹೊತ್ತಲ್ಲೇ ನಾವು ದೇವಸ್ಥಾನ ರೀಚ್ ಆದ್ವಿ. ತಾಯಿ ದರ್ಶನ ಎಲ್ಲ ಮುಗಿಸಿ ಹಾಗೆ ಆಚೆ ಬಂದ್ವಿ. ವಿಡಿಯೋ ಮಾಡಲಿಕ್ಕೆ ಆಗಲ್ಲ, ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅಲೋಡ್ ಇಲ್ಲ ಅಲ್ವಾ. ಸೊ ಹಾಗಾಗಿ ವಿಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ. ಆಚೆ ಬಂದು ಹಾಗೆ ವಿಡಿಯೋ ಮಾಡಿಕೊಂಡೆ. ಇವಾಗ ಆಲ್ಮೋಸ್ಟ್ ಒಂದು 2 ಸಲದಿಂದ ನಾನು ಮತ್ತು ಶಿವರಿಬ್ಬರೇ ಹೋಗ್ತಾ ಇರೋದು. ಪ್ರತಿ ಸಲ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಯಾರನ್ನಾದ್ರೂ ಜೊತೆಲಿ ಕರ್ಕೊಂಡು ಹೋಗ್ತಿದ್ವಿ. ಇದು ಫಸ್ಟ್ ಟೈಮ್ ಸಲದಿಂದ ಇಬ್ಬರೇ ಹೋಗಿ ಆರಾಮ್ಸೆ ಬರ್ತಾಯಿದ್ವಿ. ನಾವು ಯಾವಾಗಲೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ, ಜಗಳ ಮಾಡ್ಕೊಂಡು ಬರ್ತಿದ್ವಿ. ಇವಾಗ ಯಾವುದೂ ಇಲ್ಲ, ಆರಾಮ್ಸೆ ಖುಷಿಯಾಗಿ ಬರ್ತೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಹಾಗೆ ಫೋಟೋ ತೊಗೊಳ್ಳೋಣ ಅಂತ ತಗೊಂಡು ನೆಕ್ಸ್ಟು ಏನಾದ್ರೂ ತೊಗೊಳ್ಳೋದಿದ್ರೆ ತೊಗೊಳ್ಳೋಣ, ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ರೆ ಕ್ಲಿಯರ್ ಆಗಿ ಮಾಡಿ. ಮಧ್ಯಾಹ್ನಕ್ಕೆ ಹೊಂಟೋದ್ರಿ ಎಷ್ಟಾಯ್ತಣ್ಣ? 40. ಈ ಥರ ಕೊಡ್ಲ ಅದನ್ನ ಇಲ್ಲೇ ಯೂಸ್ ಮಾಡ್ಬೇಕು ತಾನೆ, ಇಲ್ಲೇನೇ ಯೂಸ್ ಮಾಡ್ಬೇಕು. ಜೋರು ಶಾಪಿಂಗ್ ಏನಿಲ್ಲ, ಕ್ಲಿಪ್ಗಳಿರಲಿಲ್ಲ, ಒಂದೆರಡು ಕ್ಲಿಪ್ಗಳು ತೊಗೊಂಡೆ, ಹಾಗೆ ಬಳೆಗಳು ತೊಗೊಂಡೆ. ಪ್ರತಿ ಸಲ ಬಂದಾಗೆಲ್ಲ ಏನಾದರೂ ತೊಗೊಳ್ತಾನೆ ಇರ್ತೀವಲ್ಲ ಅಂತ ಏನೂ ತೊಗೊಳ್ಳಿಲ್ಲ. ಆಮೇಲೆ ನಂದಿ ನೋಡೋಕೆ ಹೋಗೋಣ ಅಂದ್ಕೊಂಡ್ವಿ. ಅಲ್ಲಿ ರಸ್ತೆ ಹಾಳಾಗಿದೆ, ಅಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೆಲ್ಲ ಬ್ಯಾರಿಗೇಡ್ ಹಾಕಿದ್ರು, ಹೋಗೋಕ್ಕಾಗಲ್ಲ ಅಂತಂದರು ಅವರು. ಹಾಗಾಗಿ ಇಲ್ಲೇ ಜೋಳ ತೊಗೊಂಡು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಜೋಳ ತಿನ್ಕೋತಾ ಕೂತ್ಕೊಂಡ್ವಿ. ಚೆನ್ನಾಗಿತ್ತು ಒಂಥರ ವಾತಾವರಣ ಅಲ್ಲಿ. ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ಶಿವರು ತಿನ್ನೋದು ವಿಡಿಯೋ ಮಾಡ್ತಾಳೆ ಇವಳು ಅಂತ ಇದ್ರು. ಇನ್ನೇನು ಮಾಡೋದು, ನಾವು ವಿಡಿಯೋ ಮಾಡ್ತೀವಿ, ಬ್ಲಾಗರ್ ಆಗಿದ್ದೀವಿ ಅಂದರೆ ವಿಡಿಯೋ ಮಾಡಲೇಬೇಕು. ಎಲ್ಲದನ್ನು ವಿಡಿಯೋ ಮಾಡ್ಕೊಳ್ತಾನೆ ಕೂಡ್ತಾ ಇರ್ತೀವಿ.
ಅಷ್ಟರಲ್ಲಿ US ಅವ್ರು ಯಾರೋ ಬಂದರು. ಸೊ ಅವ್ರು ಮಾತಾಡೋದನ್ನ ನಾನು ಶಿವ ಅವ್ರಿಗೆ ಹೇಳ್ತಾಯಿದ್ದೆ, ಈ ಥರ ಹೇಳ್ತಾ ಇದ್ದಾರೆ ಅವರು ಅಂತ. ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ. ಅವ್ರು ಫುಲ್ ಫಾಸ್ಟಾಗಿ ಮಾತಾಡಿದ್ರೆ ಅರ್ಥ ಆಗೋಲ್ಲ, ಸ್ಲೋಲಿಯಾಗಿ ಮಾತಾಡಿದ್ರೆ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೋತೀನಿ. ನೆಕ್ಸ್ಟು ಅಲ್ಲಿಂದ ನಾವೂ ಕೂಡ ಹೊರಟ್ವಿ. ತುಂಬ ಅಂದರೆ ತುಂಬ ರ್ಯಾಶ್ ಡ್ರೈವ್ ಮಾಡ್ತಾರೆ. ಅಂದರೆ ಚೆನ್ನಾಗಿ ಓಡಿಸ್ತಾರೆ ಗಾಡಿನ, ಬಟ್ 80 ಮೇಲೇ ಗಾಡಿ ಓಡಿಸೋದು. ನನಗಂತೂ ಹಿಂದೆ ಕೂತ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ. ಕಾರಲ್ಲಿ ಕೂತ್ಕೊಳ್ಳೋಕ್ಕೇ ಭಯ, ಇನ್ನು ಈ ಸ್ಕೂಟಿಲಿ ಕೂತ್ಕೊಳ್ಳೋಕೆ ಇದ್ದಿದ್ದು ಭಯ. ಎಷ್ಟು ಸಲ ಕೂಗಿ ಹೇಳಿದ್ರೂ ಕೂಡ ಅವ್ರು ಸ್ಲೋ ಮಾಡೋದೇ ಇಲ್ಲ. ಮನೆ ಹತ್ರದಿಂದ ಹೇಳ್ಕೊಂಡು ಹೋಗ್ತಾರೆ, ಖುಷಿಯಾಗಿ ಹ್ಯಾಪಿಯಾಗಿ ಹೋಗಿ ಬರೋಣ, ಇದೊಂಥರ ಜಾಲಿ ರೈಡ್ ಥರ ಚೆನ್ನಾಗಿರುತ್ತೆ ಅಂತ. ಅವ್ರ ಜೊತೆಲಿ ಹೋಗಿ ಬರೋ ಅಷ್ಟರೊಳಗೆ ಯಾಕಾದ್ರೂ ಹೋದ್ನೋ ಅನಿಸೋವಷ್ಟು ಬೇಜಾರು ಮಾಡಿಬಿಟ್ಟಿರ್ತಾರೆ. ಅಷ್ಟು ಸ್ಪೀಡಾಗಿ ಗಾಡಿ ಹೊಡೆಯೋದು, ಎಲ್ಲೂ ಕೂಡ ನಿಲ್ಲಿಸಲ್ಲ. ಹಾಗೋ ಹೀಗೋ ಮಾಡಿ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಿಕೊಂಡು ಎಲ್ಲೂ ಹೋಗೋಕ್ಕಾಗಲಿಲ್ಲ. ಇದು ಮೈಸೂರು ಅರಮನೆ ನೋಡೋಕೆ ಹೋಗೋಣ ಅಂದರು. ತುಂಬ ಸಲ ನೋಡಿದ್ದೀನಿ, ಹೋಗೋಣ ಅಂತಂದರು. ನನಗೆ ಅಷ್ಟರಲ್ಲೇ ಸಾಕಾಗಿ ಹೋಗ್ಬಿಟ್ಟಿತ್ತು. ಇಲ್ಲ ಬೇಡ ಬೇಡ, ನೆಕ್ಸ್ಟ್ ಟೈಮ್ ಬರೋಣ, ಫಸ್ಟು ಮನೆಗೆ ನಡೀರಿ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಬೇರೆ ಎಲ್ಲೂ ಹೋಗೋಕ್ಕಾಗಲಿಲ್ಲ, ನಂಗೆ ತುಂಬ ಟಯರ್ಡ್ ಆಗೋಯಿತು, ಕೂರೋಕ್ಕಾಗಲ್ಲ ಟೂ ವೀಲರಲ್ಲಿ. ಅದು ಎರಡು ಸೈಡ್ ಕೂರ್ತೀವಲ್ವ, ತುಂಬ ಪೇಯ್ನ್ ಬರುತ್ತೆ, ಕೂರೋಕ್ಕಾಗಲ್ಲ ಜಾಸ್ತಿ ಹೊತ್ತು. ಒಂದು ಸೈಡ್ ಆದರೆ ಸ್ವಲ್ಪ ದೂರ ಕೂತ್ಕೊಂಡು ಹೋಗ್ಬೋದು. ಇವ್ರಿಗೆ ಒಂದು ಸೈಡ್ ಕೂತ್ಕೊಂಡ್ರೆ ಗಾಡಿ ಓಡಿಸ್ಲಿಕ್ಕೆ ಗ್ರಿಪ್ ಸಿಗೋಲ್ಲ, ಒಂದು ಸೈಡ್ ಕೂರಬೇಡ ಅಂತಾರೆ. ಸೊ ತುಂಬ ಅಂದರೆ ತುಂಬ ಟಯರ್ಡ್ ಆದಂಗೆ ಆಗೋಯಿತು. ಹಾಗಾಗಿ ಬರೀ ದೇವ್ರ ದರ್ಶನ ಒಂದು ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಹೋಗ್ತಾ ದಾರೀಲಿ ಹಾಗೆ ನೂಡಲ್ಸ್ ತೊಗೊಂಡ್ರು. ಅದಂತೂ ಚೆನ್ನಾಗಿತ್ತು ಟೇಸ್ಟೇನೋ, ಬಟ್ ಅದನ್ನು ತಿಂದ ಮೇಲೆ ಗಂಟ್ಲೆಲ್ಲ ನೋವು ಬಂದು ಹೋಯಿತು. ನನಗಂತೂ ಅಷ್ಟು ಪೇಯ್ನ್ ಆಗ್ತಾಯಿದೆ ನನಗೆ. ಎಣ್ಣೆ ಚೇಂಜ್ ಆಗಿಬಿಟ್ರೆ, ಏನಾದ್ರೂ ಔಟ್ಸೈಡ್ ತಿಂದರೆ ಎಣ್ಣೆ ಚೇಂಜ್ ಆಗಿರುತ್ತಲ್ವ, ಆವಾಗ ಈ ಥರ ಎಲ್ಲ ಗಂಟ್ಲೆಲ್ಲ ನೋವು ಬಂದುಬಿಡುತ್ತೆ. ಸ್ವಲ್ಪ ಹೊತ್ತಲ್ಲೇ ಮನೆಗೆ ರೀಚ್ ಆದ್ವಿ ನಾವು. ಮನೆಗೆ ಬಂದಾಗ ಕರೆಕ್ಟಾಗಿ ಟೈಮ್ 10:30 ಆಗಿತ್ತು. ಶಿವರು ಹೋಗಿ ಫ್ರೈಡ್ ರೈಸ್ ತೊಗೊಂಬಂದಿದ್ರು. ಅದನ್ನು ಬಿಸಿ ಮಾಡಿ ಅವರೇ ಕೊಡ್ತಾಯಿದ್ದಾರೆ. ಕಾಲೆಲ್ಲ ಫುಲ್ಲು ಊದ್ಕೊಂಬಿಟ್ಟಿತ್ತು. ಮೊದಲೇ ಕಾಲು ಉಳುಕಿತ್ತು ನನಗೆ, ಅದನ್ನು ಕಾಲಿಡೋಕ್ಕೂ ಆಗ್ತಿರ್ಲಿಲ್ಲ. ಇವಾಗ ಇದ್ದಿದ್ದು ನೋವಾಗೋಗಿತ್ತು ಕಾಲು. ಆಮೇಲೆ ಅವರೇ ಅದನ್ನು ತೊಗೊಂಡು ಬಂದು ಬಿಸಿ ಮಾಡಿ, ಸ್ವಲ್ಪ ಪಾಯಸ ಇತ್ತು, ಅದನ್ನು ಕೂಡ ಬಿಸಿ ಮಾಡಿ ಪಾಪ ಅವರೇ ಪ್ಲೇಟಿಗೆ ಹಾಕಿ ತಂದು ಕೊಟ್ಟರು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.